अधिकाऱ्यांकडून झालेल्या अन्यायाविरुद्ध गरिबीत होरपळलेल्या कुटुंबाच्या सदस्यांकडून तालुका पंचायतीसमोर उपोषण सत्याग्रह करण्यात आलाय। होय, ही बाब आहे बागलकोट जिल्ह्यातील रबकवी बनहट्टी तालुक्यातील ससाळलट्टी ग्रामपंचायतीची। या ठिकाणी सुमारे 10 ते 11 वर्षांपासून स्वच्छतागार म्हणून काम करत असलेले परमानंद कांबळे यांना कोणतीही नोटीस न देता अचानक कामावरून काढून टाकण्यात आलंय। इतकेच नव्हे तर येथे कार्यरत असलेल्या पीडीओ श्रीमती नागरत्न पत्रीमठ या त्यांना मानसिक त्रास देत आहेत असा आरोप परमानंद कांबळे यांनी केलाय। हाच एकमेव रोजगार म्हणून जीवन जगत असलेले परमानंद यांचे कुटुंब आता अक्षरशः रस्त्यावर आलंय। एकीकडे त्यांना हिमोफिलिया नावाचा दुर्धर आजार असलेली मुलगी असून दर महिन्याला तिच्या शरीरात रक्त चढवावं लागतं। आता प्रश्न असा आहे की मुलीला पाहावं की रोजगार पाहावा, अशा दुविधेत सापडलेल्या परमानंद यांचं कुटुंब आज सरकारकडे न्यायाची याचना करत आहेत। भ्रष्ट अधिकारी कोट्यवधी रुपये गिळून शांत बसतात, पण अशा गरीब कष्टकरींवर मात्र कठोर कारवाई केली जाते। हे कितपत योग्य आहे हे तुम्हीच ठरवा। माननीय मुख्य कार्यकारी अधिकारी जिल्हा पंचायत बागलकोट यांनी दिनांक 6 जून 2025 रोजी परमानंद कांबळे यांना पुन्हा सेवेत हजर करून घ्यावा असा आदेश दिला होता। मात्र या आदेशालाही काहीच किंमत न देता पीडीओ नागरत्ना पत्रीमठ यांनी अनुसूचित जाती अत्याचार प्रतिबंधक कायद्याअंतर्गत गुन्हा नोंदवून त्यांना सेवेतून तात्काळ निलंबित करावं अशी मागणी परमानंद कांबळे आणि त्यांचे कुटुंबीय करत आहेत। ಇವು ನಮ್ಮ ತಮ್ಮ ಹೆಸರ ಪರಮಾನಂದ ಭಗವಂತ ಕಾಂಬಳೆ ಅಂತಾರೆ। ಸಸಾಲಟ್ಟಿ ಗ್ರಾಮ ಪಂಚಾಯತಿಯಲ್ಲಿ ಸ್ವಚ್ಛತೆಗಾರಾಗಿ ಕೆಲಸ ಮಾಡ್ತಾನೆ ಸರ್। ಸುಮಾರು 10 ವರ್ಷಗಳಿಂದ ಕೆಲಸ ಮಾಡಕತ್ತಾನ ರೀ। 10 ವರ್ಷದಿಂದ ಕೆಲಸ ಮಾಡಕತ್ರ ಇನ್ನೂವರೆ ಸರ ಊರಾಗ ಸಾರ್ವಜನಿಕವಾಗಿ ಒಬ್ಬರು ಕಂಪ್ಲೀಟ್ ಇಲ್ಲ ಸರ್। ಆಮೇಲೆ ಒಬ್ಬರು ಯಾರು ಇಲ್ಲ ಸರ್। ಆಮೇಲೆ ಇವರ ಪಿಡಿಒ ಮೇಡಮ್ ಅದ ಸರ್, ನಾಗರತ್ನ ಪತ್ರಿಮಠ ಪಿಡಿಒ ಅದ ಸರ್। ಇವ್ರು ಏನ್ ಬಂದಾರ ಸರ್, ಬಂದ ಕೇಸಿಂದ ಒಂದಲ್ಲ ಒಂದ್ ರೀತಿ ಇವ್ರು ಕಿರುಕುಳ ಕೊಡ್ಕೋತಿದಾರ ಸರ್। ಕೊಡ್ಕೋತಿ ಎಜುಕೇಶನ್ ಸರ್ ಏನತ್ರಿ, ಎಲ್ಲಾರು ಸಿಬ್ಬಂದಿ ಅವ್ರ ಪೇಮೆಂಟ್ ತಿಂಗಳ ಮಾಡ್ತಾರ ಸರ್। ಇವನ್ ಪೇಮೆಂಟ್ 3 ತಿಂಗಳ 4 ತಿಂಗಳ ಒಮ್ಮೆ ಪೇಮೆಂಟ್ ಮಾಡ್ತಾರ ಸರ್। ಆಮೇಲೆ ಕೆಳಗ್ ಹೋಗಾಕತ್ತಾನ, ನನ್ನ ಮನ್ಸಿಗೆ ಬಂದಂಗ ಮಾಡ್ತಾನ, ಎಲ್ಲಿ ಹೋಗಿ ಈ ರೀತಿ ಉಡಾಪಿ ಉತ್ತರ ಕೊಡ್ತಾರ ಸರ್। ಆಮೇಲೆ ರೀ ಲಕ್ಷ್ಮೀ ಕಾಂಬಳೆ ತೆಗಿನ್ ಸರ್, ಇವ್ ಪರಮಾನಂದನ ಮಗಳು ಸರ್। ಆಕಿಗೆ ಹೋಮಿಯೋಪಿಲಿಯಾ ಎಂಬ ಕಾಯಿಲೆ ಐತಿ ಸರ್। ಹೋಮಿಯೋಪಿಲಿಯಾ ಎಂಬ ಕಾಯಿಲೆ ಇದ್ರಿ ಸರ್, ಆಕಿಗೆ ತಿಂಗಳ ರಕ್ತ ಹಾಕ್ಬೇಕು ಸರ್। ಆಕಿಗೆ 2 ಪಾಯಿಂಟ್ 3 ಪಾಯಿಂಟ್ ಬ್ಲಡ್ ಹಾಕ್ಬೇಕ್ರಿ ಆಕಿಗೆ। ಆಮೇಲೆ ಏನಾಗಿದೆ ಸರ್, ಅದಕ್ಕೆ BPL ಕಾರ್ಡ್ ಇದ್ರೆ ಫ್ರೀ ಹಾಕಿ ಸರ್। BPL ಕಾರ್ಡ್ ತಹಶೀಲ್ದಾರ್ ಇದ್ದಾರ ಸರ್, ಬಂದ್ ಮಾಡ್ಯಾರ ಸರ್। ಯಾವ ಕಾರಣಕ್ಕಾಗಿ ಬಂದ್ ಮಾಡ್ಯಾರ ಸರ್, 2023 ಸರ್। ನೀವು ಪರಮಾನಂದ ಭಗವಂತ ಕಾಂಬಳೆ ಇದಾವ್ರಿ, ಗೋರ್ಮೆಂಟ್ ನೌಕರಿ ಐತಪ್ಪ, ಅದ್ರ ಸಂಬಂಧ ಬಂದ್ ಮಾಡಿ ತಿಳಿಕೇಶನ್ರಿ ರೇಷನ್ ಕಾರ್ಡು ಬಂದ್ ಮಾಡಿಕಿ ಸರ್। ಆಮೇಲೆ 79,000 ರೂಪಾಯಿ ದಂಡ ಹಾಕ್ಯಾರ ಸರ್। ನೀ ಅದನ್ನ ಗೋರ್ಮೆಂಟ್ ನಿನ್ನ ಪಗಾರ ತಿಂಗಳ 5,000 ರೂಪಾಯಿ ತುಂಬ ತಿಳಿಕೇಶನ್ರಿ 79,000 ರೂಪಾಯಿ ದಂಡ ಹಾಕ್ಯಾರ ಸರ್। ಆಮೇಲೆ ನಮ್ಮ ಮದರ್ ಇದ್ದಾವ್ರಿ 2018 ಡೆತ್ ಆಗ್ಯಾರ ಸರ್। 2018 ಡೆತ್ ಆದ್ರಿ 24,000 ರೂಪಾಯಿ ಅವ್ರಿಗೆ ದಂಡ ಹಾಕ್ಯಾರ ಸರ್। ಆಮೇಲೆ ಅಪ್ಪಂದ ಸಂಧ್ಯಾ ಸುರಕ್ಷಾ ಸರ್, ಸಂಧ್ಯಾ ಸುರಕ್ಷಾ ಬಂದ್ ಮಾಡಿ ಕೇಸಿನ ನೀ ನಿಮ್ಮ ಮಗನ ಗೋರ್ಮೆಂಟ್ ನೌಕರಿ ಮಾಡ್ತಾನಪ್ಪ, ಅದ್ರ ಸಂಬಂಧ ನಿನಗೂ 63,000 ರೂಪಾಯಿ ದಂಡ ಹಾಕ್ಯಾರ ಸರ್। ದಂಡ ಹಾಕಿಸಿನ ಟೋಟಲ್ ಸರ್ 1,67,269 ರೂಪಾಯಿ ದಂಡ ಹಾಕಿ ನಮ್ಮ ಹೊಲದ ಮ್ಯಾಗ ಬೋಜ ಇರಿಸ್ಯಾರ ಸರ್। ಯಾರೇ ತಹಶೀಲ್ದಾರ್ ಸಾಹೇಬ್ರ ಅವ್ರನ್ನ ಕೇಳಾಕ್ ಹೋಗಕತ್ತಾನ, ಅವ್ರ ಏನಂತಾರ್ರಿ, ನೀ ಗೋರ್ಮೆಂಟ್ದಾಗ ಬರ್ತಿಪ್ಪ, ಮದಕ್ ನಿನಗ ಈಗ ಇಷ್ಟಂತೂ ದಂಡ ಹಾಕಿ ಅಂತ ಹೇಳಿ ಸರ್। ಆಮೇಲೆ ನಮ್ಮ ಅಪ್ಪ ಇದ್ದಾವ ಸರ್, ಗೋರ್ಮೆಂಟ್ ಇಂದ ಮತ್ತೆ ಮೊನ್ನೆ 6 ತಿಂಗಳ ಕಂತು ತಕೊಂಡನ್ ಸರ್। 6 ತಿಂಗಳ ಯಾವ ರೀತಿ ಅಂದ್ರ ಸರ್, ಅವ್ರ ಸಂಧ್ಯಾ ಸುರಕ್ಷಾ ಕಂತು ತಕೊಂಡಾರ ಸರ್। ಅದನ್ನ ಮತ್ತೆ 6 ತಿಂಗಳ ತುಂಬಲಿಲ್ಲ ಅಂದ್ರ ನಿನ್ನ ಮ್ಯಾಗ ಕಾನೂನು ರೀತಿ ಕ್ರಮ ತಗೋತೀನಿ ಮತ್ತೆ ಸರ್ ಮನಿಗೆ ಲೆಟರ್ ಹಾಕ್ಯಾರ ಸರ್। ಅವ್ರ ಮನಿಗೆ ಲೆಟರ್ ಹಾಕ್ಯಾರ ಸರ್। ಆದ್ರೆ ಈ ರೀತಿ ಅಧಿಕಾರಿಗಳಿಂದ ನಮ್ಗೆ ಮ್ಯಾಗಿಂದ ಮ್ಯಾಗ ಸರ್ ಕಿರುಕುಳ ಭಾಳ ಆಗೈತೆ ಸರ್। ಆಮೇಲೆ ಇವಂದ 10 ವರ್ಷ ಆಗೈತೆ ಸರ್। ಇವಂದ ಕೆಲಸದಿಂದ ತೆಗಿಯೋಕೆ ಸರ್ ಪಂಚಾಯತಿಗೆ ಯಾವುದೇ ರೀತಿಯ ಜಿಲ್ಲಾ ಪಂಚಾಯತ್ ಆಗಲಿ ತಾಲೂಕ್ ಪಂಚಾಯತ್ ಆದೇಶ ಬಂದಿಲ್ಲ ಸರ್। ಬರ್ದೇ ಇದ್ರು ಸದಕ ಶ್ರೀಮತಿ ನಾಗರತ್ನ ಪತ್ರಿಮಠ ಅವರು ಏನ್ ಮಾಡ್ಯಾರ ಸರ್, ಟ್ರಾವ್ ಮಾಡಿ ಕೇಸಿಂದ ಇವನ್ ತೆಗ್ದಾರ ಸರ್। ಅಂದ್ರೆ ಮೇಲಾಧಿಕಾರಿಗಳ ಗಮನಕ್ಕೆ ಬರ್ಲಾರ್ದನ ತೆಗ್ದಾರ ಸರ್। ಆಮೇಲೆ ಇವ್ರು ತೆಗೆದ ಬಳಕ ಸರ್ ನಾವು ಜಿಲ್ಲಾ ಪಂಚಾಯತಿ CO ಅವ್ರತೆ ಹೋಗಿದೀವಿ ಸರ್। CO ಅವ್ರ ಸರ್ ಆದೇಶ ಮಾಡ್ಯಾರ, ಏನ್ ಆದೇಶ ಮಾಡ್ಯಾರ ಸರ್, ಇಲ್ಲಪ್ಪ ನಿಂದ 10th ಮಾರ್ಕ್ಸ್ ಕಾರ್ಡ್ ಫೇಕ್ ಹತ್ತಿದಿಂದ ಅವ್ರು ಮೇಡಮ್ ಹೇಳ್ತಾರೆ। ಆದ್ರೆ 2017 ಪೂರ್ವದಲ್ಲಿ ಯಾರು ಸ್ವಚ್ಛತೆಗಾರ ಆಗ್ಲಿ ಇವೇನ್ ಕೆಲಸ ಮಾಡ್ತಾರಲ್ಲ, ಕೆಲಸ ಮಾಡೋರಿಗೆ 2017 ಪೂರ್ವದಲ್ಲಿ ಅವರಿಗೆ ಎಜುಕೇಶನ್ದಾಗ ವಿನಾಯಿತಿ ಐತಿ, ಎಜುಕೇಶನ್ ಅವಶ್ಯಕತೆ ಇಲ್ಲ। ಹಂಗಾಗಿ ಕೇಸಿಂದ ನಿನ್ನ ತೆಗೆಯುವ ಅವಕಾಶ ಅವ್ರಿಗೆ ಇರುವುದಿಲ್ಲ। ಹಾಗಾಗಿ ತಾಲೂಕ್ ಪಂಚಾಯತಿ ಒಂದು ಮತ್ತೆ ಗ್ರಾಮ ಪಂಚಾಯತಿ ಒಂದು ನಿನಗೊಂದು ಲೆಟರ್ ಕಳ್ಸಿದ್ರೆ ಲೆಟರ್ ಕಳ್ಸ್ಯಾರ ಅವ್ರ 6/6/2025 ಬಂದ ಸರ್। ನಮ್ಮ ಮನಿಗೆ ಲೆಟರ್ ಬಂದ ಸರ್, ಗ್ರಾಮ ಪಂಚಾಯತಿಗೂ ಲೆಟರ್ ಬಂದತ್ರಿ। ಅವ್ರಿಗೆ ಕೇಳೋಣ ಮೇಡಮ್ ಅವ್ರನ್ನ ಕೇಳಕ್ ಹೋದಿವಿ ಸರ್, ಇಲ್ರಿ ಮತ್ತೆ ಈ ರೀತಿ ಮ್ಯಾಗಿಂದ ಮರು ನೇಮಕ ಮಾಡ್ಕೋತಿಸಿಂದ ಅವ್ರ ಜಿಲ್ಲಾ ಪಂಚಾಯತ್ ಅವ್ರು ಆದೇಶ ಮಾಡಿ ಕಳ್ಸ್ಯಾರ್ರಿ। ಅದ್ರ ಸಂಬಂಧ ಮರು ಸೇವೆಗೆ ಹಾಜರು ಪಡಿಸ್ಕೊಂಡ ಸರ್। ಅವ್ರು ಅಲ್ಲೇ ಕೂತ್ ಕೇಸಿಂದ ಅವ್ರು ಏನ್ ಬೇಕಾದ್ ಹೇಳ್ತಾರ, ಅವ್ರು ಹೇಳಿದಂಗ ನಾವ್ ಕೇಳೇನ
ಅವ್ರು ಅಲ್ಲೇ ಕೂತ್ ಹೇಳ್ತಾರೆ, ನಾ ತಗೊಳಂಗಿಲ್ಲ, ನೀನು ಸನಿಕಿ ಬುಟ್ಟಿ ಇದಾವ ಏನ್ದಾವ ತೊಗೊಂಬಾ ಅಂತ ಹೇಳಿ ಕೇಶನ್ ನೀವು ಕೆಲಸ ಮಾಡುವ ಪರಿಕರಗಳನ್ನು ಕಸಿದುಕೊಂಡು ಒಂದು ರೂಮಿನಲ್ಲಿ ಕೀಲಿ ಹಾಕಿ ಬಿಟ್ಟಿರ್ತಾರೆ ಸರ್ ಅವ್ರ. ಅದಕ್ಕೆ ಈ ರೀತಿ ಮಾಡಿ ಕೇಶನ್ ಸರ್ ಈಗ ಗೌರ್ಮೆಂಟ್ ನೌಕರಿ ನಮ್ಗೊಂದ್ ಕೇಶಿಂದ ಮಾಡ್ಯಾವ ಸರ್, ಗೌರ್ಮೆಂಟ್ ನೌಕರಿಯಿಂದ ತೆಗ್ದಾರ ಸರ್. ತಹಶೀಲ್ದಾರ್ ಇದ್ದವ್ರ BPL ಕಾರ್ಡ್ನು ಬಂದ್ ಮಾಡ್ಯಾರ ಸರ್. ಹಿಂಗಾದ್ರ ಸರ್ ನಾವ್ ಯಾವ ರೀತಿ ಜೀವನ ಮಾಡ್ಬೇಕಾಗಿತ್ತು ಹೇಳಿ ಸರ್ ನೋಡ್ರಿ. ಅದಕ್ಕೆ ಹಿಂಗಾಗಿ ಕೇಶಿಂದ ಈ ಕಡೆ ಎಲ್ಲ ಒಂದಲ್ದ ಒಂದ್ ರೀತಿ ನಮ್ಗೆ ಅಧಿಕಾರಿಗಳಿಂದ ಹೊಡೆತ ಆಗೈತೆ ಹೊರತಾಗಿ ಸರ್ ನಾವ್ ಈಗ ಬದುಕುವ ಸ್ಥಿತಿನ ಬಹಳ ಗಂಭೀರ ಐತಿ ಸರ್. ಅದಕ್ಕೆ ಹಿಂಗಾಗಿ ಕೇಶಿಂದ ಏನೈತಿ ಸರ್, ನಾವ್ ಈಗ ಆಲ್ರೆಡಿ ನಾವು ತಹಶೀಲ್ದಾರ್ಗೂ ಲೆಟರ್ ಕೊಟ್ಟಿವಿ ಸರ್, ಎಲ್ಲಾ ಅಧಿಕಾರಿಗಳು ಕೊಟ್ಟಿವಿ ಸರ್. ಏನಾಯ್ತು ಸರ್ ನಮ್ಮ ಮನವಿ ಏನ್ದ ಸರ್, ನಾವ್ ಸರ್ಕಾರ ಆದೇಶದಂತೆ ಏನಾಯ್ತು ನಮ್ಗೆ ಏನೇನು ಬಂದೈತಿ ಏನಿಲ್ಲ ಸರ್, ನಮ್ಮ ರೇಷನ್ ಕಾರ್ಡ್ನು ಚಾಲೂ ಮಾಡ್ತವ್ರಿಗೆ ಹೇಳಿವಿ ಸರ್. ಮತ್ತೆ ಅದಕ್ಕೆ ಹಿಂಗಾಗಿ ನಮ್ಗೆ ಏನ್ ಬೇಡಿಕೆ ಅದಾವ ಸರ್ ಈಡೇರಿಸಿದ್ರೆ ನಾವು ಸ್ವಲ್ಪ ಇದ್ ಮಾಡ್ತೀವಿ ಸರ್. ನನ್ನ ಶಂಭುಲಿಂಗ್ ಭಗವಂತ ಕಾಂಬ್ಳೆ ಸರ್. ಸರ್ ಜಾತಿವಾದ ಮಾಡ್ಯಾರ, ಸಸ್ಪೆಂಡ್ ಕೊಟ್ಟು ಕಳಿಸ್ಯಾರ ಸರ್. ಮರು ನೇಮಕ ಮಾಡ್ಕೊಂಬಂದ್ರು ಮತ್ತು ಅವ್ರು ನಮ್ಮ ಮರು ನೇಮಕಾಗಿ ಅವಕಾಶ ಕೊಡುವವರೆಗೆ ಸರ್ ಅವರು ನಾಗರತ್ನ ಪತ್ರಿ ಮಾತಾಡ್ತಾರೆ. ಇವರು ಅಭಿವೃದ್ಧಿ ಅಧಿಕಾರಿ ಸ್ವಲ್ಪ ಇವರು. ಮತ್ತು ಹೀಗಾಗಿ ತಹಶೀಲ್ದಾರ್ ಸಾಹೇಬ್ರು ಅವರು ನಮಗೂ BPL ಕಾರ್ಡಿನ ರದ್ದುಗೊಳಿಸಿ ಕಂಡಪಟ್ಟು ದಂಡ ಹಾಕ್ಯಾರ ಸರ್ ನಮಗೆ. ಹೀಗಾಗಿ ನಮಗೂ ದವಾಖಾನೆ ಗೆಲಪ ಆಗ್ತದೆ. ನಾವು 3 ಸಲ ರಿಸೀವ್ ಆಗ್ತಿದೆ ಚಾಲೋ ಮರು ನೇಮಕ ಕೆಲಸ ಇದನ್ನು ಕೊಡ್ತಾರೆ. ರೇಷನ್ ಕಾರ್ಡ್ ಚಾಲೂ ಮಾಡಿದ್ರೆ ನಾವು ಹೊರದಾಗಿ ಅರ್ಜಿ ಕೊಟ್ಟು ಅವ್ರು ಅರ್ಜಿ ಅವರು ಇದು ಮಾಡೋದು ಸರ್. ನಿಮ್ಮ ರೇಷನ್ ಕಾರ್ಡ್ ಎದಕ್ಕೆ ರದ್ದು ಮಾಡ್ಯಾರ? ನಾವು ಗೌರ್ಮೆಂಟ್ ಜಾಬ್ ಅಂತ ಹೇಳಿ ರದ್ದು ಮಾಡ್ಯಾರ ಸರ್. ನಾವು ಗೌರ್ಮೆಂಟ್ ಜಾಬ್ ಅಲ್ಲ ಸರ್, ನಾವು ದಿನಗೂಲಿ ನೌಕರಿ ಸರ್. ಗ್ರಾಮ ಪಂಚಾಯತಿ ದಿನಗೂಲಿ ನೌಕರಿ ನಾವು ಸ್ವಚ್ಛತೆ ಕೆಲಸ ಮಾಡ್ತೀವಿ ಸರ್. ನಾವು ನಾವು ಯಾವ ಗೌರ್ಮೆಂಟ್ ಅಂತ ನಾವು ಸದಸ್ಯ ಆಗಿದ್ದೀವಿ ಸರ್. ಹೀಗಾಗಿ ನಮಗೂ ನಾಗರತ್ನ ಪತ್ರಿ ಮಾಡೋರು ನಮ್ಮ ಜಾತಿ ಹೋದ ಮಾಡ್ಕೊಂಡು ಹೀಗಾಗಿ ಸುಮಾರು ನಮ್ಮ ಕಾರ್ಡು 2 ವರ್ಷ ತನಕ ವೈದ್ಯಕ ಕೇಳ್ಕೊಡಪ್ಪ ಸರ್, 2 ವರ್ಷ. ಮತ್ತು ಹೀಗಾಗಿ ನಮ್ಗೆ ಸ್ವಚ್ಛತೆ ಆಗ್ತದೆ ಸರ್. रद्द ಮಾಡೋಕೆ कारण ಏನು? आम्हाला न्याय मिळेपर्यंत या ठिकाणाहून हलणार नाही असा निर्धार करत ते आमरण उपोषण सत्याग्रह करत आहेत. उदय होसमणी, KMM मराठी, रबकवी बनहट्टी.